ಹಾಗೆ ನಮ್ಮ NS ಹೆಗಡೆ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರು ಒಂದು ಮಾತು ಕೇಳಿದರು, ದಿನಕರ್ ಶೆಟ್ಟರು ಇಷ್ಟೆಲ್ಲ ಖರ್ಚು ಮಾಡಿದಾರಲ್ಲ, ಜನನೇ ಕಾಣ್ತಾ ಇಲ್ಲ, ಇವ್ರಿಗೆ ಹೇಗೆ ವರ್ಕೌಟ್ ಆಗ್ತದೆ ಕೇಳಿದರು. ನಾನು ಅವ್ರಿಗೆ ಹೇಳಿದೆ, ಕುಮಟಾದ ಜನ ಭಾಳ ಬುದ್ಧಿವಂತರಿದ್ದಾರೆ, ದಡ್ರಿಲ್ಲ. ನಾವು ಇಂಥ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಕುಮಟಾ ಹಬ್ಬ ಅನ್ನುವಂಥದ್ದನ್ನು ಪ್ರಾರಂಭ ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಯಶಸ್ವಿ ಆಗಿದೆ. ನಮಗೆ ಜನ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ ಆ ಸಂದರ್ಭದಲ್ಲಿ. ಅದರ ನಂತರ ಕುಮಟಾ ಉತ್ಸವನೂ ಆಯಿತು. ಅವರು ಒಳ್ಳೆ ರೀತಿಯಿಂದ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಅದು ನಾವು ಎರಡೂ ಬಂದ್ ಮಾಡಿದ ನಂತರ ನಮ್ಮ ಮಂಜುನಾಥ್ ನಾಯ್ಕರು ಬಂದು ಕುಮಟಾದಲ್ಲಿ ಮಾಡಿದರೆ ಕಾರ್ಯಕ್ರಮ ಸಕ್ಸಸ್ ಆಗ್ತದೆ ಅನ್ನುವಂಥ ತಿಳಿದು ಸತತ 7 ವರ್ಷ ಭಾಳ ಕಷ್ಟಪಟ್ಟು ಏನು ಮಾಡಿದ್ರೆ ಒಳ್ಳೆಯದಾಗ್ತದೆ, ಜನರಿಗೆ ಏನು ಖುಷಿ ಆಗ್ತದೆ ಅನ್ನುವಂಥದ್ದನ್ನು ಅವರು ತಿಳ್ಕೊಂಡು ಈ ಕಲೆ ಬಗ್ಗೆ, ಯಕ್ಷಗಾನದ ಬಗ್ಗೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು, ಕಲೆಯನ್ನು ಉಳಿಸ್ಕೊಳ್ಬೇಕು, ಅವ್ರಿಗೆ ಪ್ರೋತ್ಸಾಹ ನೀಡಬೇಕು, ಆ ಕಲೆಯನ್ನು ಬೆಳೆಸಬೇಕು. ನಮ್ಮಲ್ಲಿ ಸುಗ್ಗಿನೂ ಇದೆ ಅಲ್ಲ, ಸುಗ್ಗಿ ಕುಣಿತ, ಯಕ್ಷಗಾನ, ಸುಗ್ಗಿ ಇದೆಲ್ಲ ನಮ್ಮ ಜಿಲ್ಲೆಯಲ್ಲಿ ಹಾಸೋಕ್ಕಾಗಿ ಇದ್ದಂಥದ್ದು. ಅದನ್ನು ನಾವು ಬೆಳೆಸಬೇಕು ಅನ್ನುವಂಥ ದೃಷ್ಟಿಕೋನದಲ್ಲಿ ನಾವು ಮಾಡಿದ್ವಿ. ಅದರ ನಂತರ ನಮ್ಮ ಸ್ನೇಹಿತರಾದಂಥ ಮಂಜುನಾಥ್ ನಾಯ್ಕರವರು ಭಾಳ ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಅವರಿಗೆಲ್ಲ ಇಲ್ಲಿ ಎಲ್ಲರೂ ಅವರ ಸ್ನೇಹಿತರು ಸಾಥ್ ನೀಡ್ತಾ ಇದ್ದಾರೆ. ಒಳ್ಳೆಯ ಕಾರ್ಯಕ್ರಮ ಆಗ್ತಾ ಇದೆ ಅನ್ನುವಂಥದ್ದನ್ನು. ಆಮೇಲೆ NS ಹೆಗಡೆ ಅವ್ರಿಗೆ ನಾನು ಹೇಳಿದೆ, ಸರ್ ಕುಮಟಾದವ್ರು ಬುದ್ಧಿವಂತರಿದ್ದಾರೆ, ನಿಮ್ಗೆ ಕಾಣೋದಿಲ್ಲ, ಎಲ್ಲ ಹಿಂದ್ಗಡೆ ಸ್ಟಾಲ್ನಲ್ಲಿ ನಿಂತಿರ್ತಾರೆ, ಸ್ಟಾಲ್ನಲ್ಲಿ ಖರೀದಿ ಮಾಡುವಂಥ ಕಾರ್ಯಕ್ರಮದಲ್ಲಿ ಅವರೆಲ್ಲ ತೊಡಗಿದ್ದಾರೆ ನಮ್ಮವರು. ಯಾವಾಗ ನಿಮ್ಮದು ಡ್ಯಾನ್ಸ್ ಪ್ರೋಗ್ರಾಮ್ ಇಲ್ಲಿ ಬಂತ, ಜಣ ಅನ್ನುವಂಥ ಕಾರ್ಯಕ್ರಮ, ಆವಾಗೆಲ್ಲ ಜನ ಇಲ್ಲಿ ಬಂದು ಕೂತ್ಕೊಳ್ತಾರೆ. ಕುರ್ಚಿನೇ ಸಾಕಾಗೋದಿಲ್ಲ, ಇಲ್ಲಿ ಬಂದು ಕೂತ್ಕೊಳ್ತಾರೆ. ಮ್ಯೂಸಿಕಲ್ ನೈಟ್ ಏನಾದರೂ ಇದೆ ಅಂತ ಹೇಳಿದ್ರೆ ಇಲ್ಲಿ ಜಾಗ ಸಾಕಾಗೋದ್ರೆ ಇಲ್ಲಿ ಅಲ್ಲಿ ಕುರ್ಚಿ ಬಿಟ್ಟು ಇಲ್ಲಿ ಕೂತ್ಕೊಳ್ಳುವಂಥ ಸಂದರ್ಭ ಬರ್ತದೆ ಅನ್ನುವಂಥದ್ದನ್ನು ನಾನು NS ಹೆಗಡೆ ಅವ್ರಿಗೆ ಹೇಳಿದೆ. ಅವ್ರಿಗೆ ಸ್ವಲ್ಪ ಸಮಾಧಾನ ಆಯಿತು. ಯಾಕೆಂದರೆ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರಿದ್ದಾರೆ ಮತ್ತು ಅವರು ಹೊನ್ನಾವರ ತಾಲೂಕಿನವರು. ಕುಮಟಾ ಅಂತ ಹೇಳಿದ್ರೆ ಅವ್ರಿಗೆ ಸ್ವಲ್ಪ ಎಲ್ಲೋ ಪ್ರೀತಿ ಇದೆ. ಅರೆ ಕುಮಟಾದಲ್ಲಿ ಕಾರ್ಯಕ್ರಮ ಫ್ಲಾಪ್ ಆಗ್ತದೆಯೋ ಹೇಗೆ ಅನ್ನುವಂಥ ಭಾವನೆ ಅವರಲ್ಲಿತ್ತು. ಖಂಡಿತವಾಗಿ ಇದು ಯಶಸ್ವಿ ಆಗ್ತದೆ ಅನ್ನುವಂಥ ಮಾತು ಈ ಒಂದು ಸಂದರ್ಭದಲ್ಲಿ ನಾನು ಹೇಳ್ತೇನೆ. ಖಂಡಿತ ಯಶಸ್ವಿ ಆಗಲಿ ಅನ್ನುವಂಥದ್ದನ್ನು ನಾವೆಲ್ಲರೂ ಇವತ್ತು ವೇದಿಕೆ ಮೇಲೆ ಕುಳಿತಂಥವರೆಲ್ಲರೂ ನಿಮ್ಮ ಪರವಾಗಿ ಈ ಟೀಮು ಒಳ್ಳೆಯ ಕೆಲಸ ಮಾಡ್ತದೆ ಅನ್ನುವಂಥ ವಿಶ್ವಾಸ ನಮಗಿದೆ. ಖಂಡಿತವಾಗಿ ನಿಮಗೆ ಫಲ ಸಿಗ್ತದೆ ಎನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳಿ, ನಮ್ಮ ಕಲೆಗಳನ್ನು ಉಳಿಸ್ಕೊಳ್ಳೋಂಥ ಕೆಲಸ ಬಹುಶಃ ನಿಮ್ಮಿಂದ ಆಗಬೇಕು ಎನ್ನುವಂಥದ್ದನ್ನು ನಾನು ನೋಡಿದ್ದೇನೆ. ಹಿಂದೆ ಚಿಕ್ಕವನಿದ್ದಾವಾಗ ಯಕ್ಷಗಾನ ಹೇಗೆ ನಡೀತಾ ಇತ್ತು ಅಂತ ಹೇಳಿದ್ರೆ, ಬಯಲಾಟದಲ್ಲಿ ವೇಷಧಾರಿಗಳು ಬಯಲಾಟದಲ್ಲಿ ವೇಷವನ್ನು ತೊಡ್ಕೊಳ್ತಾ ಇದ್ದರು. ನೋಡ್ರಿ, ಅವ್ರು ಎಷ್ಟು ನಿಮ್ಗೆ ವಿಚಿತ್ರ ಅನಿಸ್ಬೋದು. ನಮ್ಮ ಸಾಮಿಲ್ನಲ್ಲಿ ಒಬ್ಬವನು ರಾಮಕೃಷ್ಣ ನಾಯ್ಕ ಅನ್ನೋನು, ಬಸ್ತಿಪೇಟೆಯವನು, ಯಕ್ಷಗಾನದ ಕಲಾವಿದ. ಅವನು ನಮ್ಮ ಸಾಮಿಲ್ ಬಂದಾದ ನಂತರ, ನಮ್ಮ ತಂದೆಯವ್ರ ಕಾಲದಲ್ಲಿ ಸಾಮಿಲ್ ಬಂದಾದ ನಂತರ ಅವನು ಎಲ್ಲೆಲ್ಲಿ ಬಯಲಾಟ ಇದೆಯಲ್ಲ ಅಲ್ಲೆಲ್ಲ ಹೋಗಿ ಬಯಲಾಟ ಆಡ್ಕೊಂಡು ಬರ್ತಿದ್ದ ಮತ್ತು ಬೆಳಿಗ್ಗೆ ಮಿಲ್ಲಿಗೆ ಬಂದು ಹಾಜರಾಗ್ತಾ ಇದ್ದ. ಅವ್ರಿಗೆ ಎಷ್ಟು ಕೊಡ್ತಾ ಇದ್ರೋ ಏನೋ ಗೊತ್ತಿಲ್ಲ, ಭಾಳ ಕಡಿಮೆ ಕೊಡ್ತಾ ಇದ್ದರು. ಆದರೆ ಅವರಿಗೆ ಆ ಕಲೆ ಅಲ್ಲಿ ಹೋಗಬೇಕು, ತಾನು ಒಳ್ಳೆ ಕುಣಿಬೇಕು, ಜನರ ಹತ್ರ ನನ್ನ ಹೆಸರು ಬರಬೇಕು ಅನ್ನುವಂಥ ಒಂದೇ ಒಂದು ಮನೋಭಾವನೆ ಆ ಕಲಾವಿದರಲ್ಲಿದೆ. ಬಯಲಾಟ ಭಾಳ ದೊಡ್ಡ ಪ್ರಮಾಣದಲ್ಲಿ ಮಾಸ್ತಿಕಟ್ಟೆಯಲ್ಲೂ ಸಾಕಷ್ಟು ಬಯಲಾಟ ಆಗ್ತಾಯಿತ್ತು. ಊರಲ್ಲಿ ಬಯಲಾಟಗಳನ್ನು ನಾವು ನೋಡ್ತಾ ಇದ್ವಿ. ಅದರ ನಂತರ ನಾವು ನೋಡಿದಂತ ಹೇಳಿದ್ರೆ ಎಲ್ಲ ಟೆಂಟ್ ಹಾಕ್ಕೊಂಡು ಒಳ್ಳೊಳ್ಳೆ ಕಲಾವಿದರನ್ನು ಕರೆಸಿ ಈ ಒಂದು ಮೈದಾನದಲ್ಲೂ ಸಹ ಯಕ್ಷಗಾನ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದ್ದುದನ್ನು ನಾನು ಕಂಡಿದ್ದೇನೆ. ಅಂಥ ಕಲಾವಿದರನ್ನು ಉಳಿಸ್ಕೊಳ್ಬೇಕಾಗಿದೆ ಅನ್ನುವಂಥದ್ದನ್ನು. ಕುಮಟಾದಲ್ಲಿ ವಿಶೇಷ ಏನಂತ ಹೇಳಿದರೆ ಸುಗ್ಗಿ ಕುಣಿತ, ವಿಶೇಷವಾಗಿ ನಮ್ಮ ಹಾಲಕ್ಕಿ ಈ ಸಮಾಜದವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಸುಗ್ಗಿ ಕುಣಿತವನ್ನು ಎಷ್ಟು ಅವರು ಗಳಿಸ್ತಾರೆ ಏನು ಅನ್ನುವಂಥದ್ದು ಬಹುಶಃ ನಿಮ್ಗೆ ಗೊತ್ತಿದೆ. ಅವರಿಗೆ ಅದರಿಂದ ಏನೂ ಉತ್ಪನ್ನ ಇರಲಿಲ್ಲ. ಆದರೆ ಅವರು ಆ ಕಲೆಯನ್ನು ಇಲ್ಲಿ ತನಕನೂ ಇವತ್ತೂ ಸಹ ಅವರು ಸುಗ್ಗಿ ಕುಣಿತವನ್ನು ನಮ್ಮ ತಾಲೂಕಿನಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಹಂತದಲ್ಲಿ ಡಾಕ್ಟರ್ BM ಪೈ ಅವರು ಇದ್ದಂಥ ಸಂದರ್ಭದಲ್ಲಿ ಸುಗ್ಗಿಯನ್ನು ದೆಹಲಿಗೆ ಒಯ್ದಿದ್ದು ನನಗೆ ನೆನಪಿದೆ. ಇಲ್ಲಿಂದ ದೆಹಲಿಗೆ ಸಹ ಸುಗ್ಗಿಯನ್ನು ಒಯ್ದು ಅಲ್ಲಿ ಕುಣಿಸಿದ್ದನ್ನು ನನಗೆ ನೆನಪಿಗೆ ಬರುವಂಥದ್ದು. ಅಂದರೆ ನಮ್ಮಲ್ಲಿಯ ಕಲೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗಿದೆ. ಅದಕ್ಕೆ ಪೂರಕವಾಗಿ ಇಂಥ ಒಂದು ವೇದಿಕೆ ಸೂಕ್ತ ಅಂತ ನನಗೆ ಅನ್ನಿಸ್ತಾ ಇದೆ. ಅದರ ಪ್ರಯೋಜನಗಳನ್ನು ನಮ್ಮ ಎಲ್ಲ ಕಲಾವಿದರು ಪಡ್ಕೊಳ್ಬೇಕು ಮತ್ತು ಎಲ್ಲರೂ ಇದಕ್ಕೆ ಸಹಕಾರವನ್ನು ನೀಡಬೇಕು ಎನ್ನುವಂಥ ಮಾತನ್ನು ಈ ಒಂದು ಸಂದರ್ಭದಲ್ಲಿ ಹೇಳೋದ್ರ